ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮಹಾನಗರ ಪಾಲಿಕೆಗೆ ಲೋಕಾಯುಕ್ತರ ಮಿಂಚಿನ ಭೇಟಿ, ವಿವಿಧ ವಿಭಾಗಗಳ ಸಿಬ್ಬಂದಿಗಳ ಕಾರ್ಯಚಟುವಟಿಕೆ ಪರಿಶೀಲನೆ, ಸಿಬ್ಬಂದಿ ಕಾರ್ಯವೈಖರಿಗೆ ಬೇಸರ. ರಿಮ್ಸ್ ಆಸ್ಪತ್ರೆಯಲ್ಲಿ ಗುತ್ತಿಗೆ ಕಾರ್ಮಿಕರಿಂದ ಮಲಗುಂಡಿ ಸ್ವಚ್ಛತೆ, ರಿಮ್ಸ್ ನಿರ್ದೇಶಕ ಸಮಾಜ ಕಲ್ಯಾಣಾಧಿಕಾರಿಗಳ ಅಮಾನತಿಗೆ ಪ್ರಸಾದ್ ಭಂಡಾರಿ ಒತ್ತಾಯ. ಸಾಮಾಜಿಕ ಕಾರ್ಯಕರ್ತನೆಂದು ಹೇಳಿಕೊಂಡು ಅಂಬಾಜಿರಾವ್ನಿಂದ ಮತ್ತೊಂದು ಆಸ್ತಿ ಲಪಟಾಯಿಸಲು ಯತ್ನ, ಗಡಿಪಾರಿಗೆ ಪ್ರವೀಣ್ ಕುಮಾರ್ ಆಗ್ರಹ. ವೈಯಕ್ತಿಕ ತೇಜವಧೆ ಮಾಡಲು ಪ್ರಯತ್ನ, ಪ್ರವೀಣ್ ಕುಮಾರ್ ವಿರುದ್ಧ ನ್ಯಾಯಾಲಯದ ಮೊರೆ, ಅಂಬಾಜಿರಾವ್ ಮೈದನ್ಕರ್. ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆಗೆ ಸರ್ಕಾರಗಳು ಮುಂದಾಗಲಿ, ಬಾಪು ಗೌಡ. ಸಿಂಧನೂರಿನಲ್ಲಿ ಇಬ್ಬರು ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಗಳ ಬಂಧನ, ಎಸ್ಪಿ ಅರುಣಾಂಶಗಿರಿ. ಮತ್ತು ಬುದ್ಧಗಯಾ ಕಾಯ್ದೆ ರದ್ದುಗೊಳಿಸಲು ಆಗ್ರಹಿಸಿ ಮನವಿ. ಮಹಾನಗರ ಪಾಲಿಕೆ ಕಚೇರಿಗೆ ಲೋಕಾಯುಕ್ತರ ತಂಡ ಮಿಂಚಿನ ಭೇಟಿ ನೀಡಿ ಕಚೇರಿ ಕಾರ್ಯಚಟುವಟಿಕೆಗಳನ್ನ ಖುದ್ದಾಗಿ ಪರಿಶೀಲಿಸಿ ಅವ್ಯವಸ್ಥೆಯ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ಸೋಮವಾರ ಜರುಗಿದೆ. ಕಚೇರಿ ಪ್ರಾರಂಭವಾಗುತ್ತಿದ್ದಂತೆ ಲೋಕಾಯುಕ್ತ ಸಿಬ್ಬಂದಿಕ ಎವಿ ಪಾಟೀಲ್ ನೇತೃತ್ವದಲ್ಲಿ ತಂಡ ಪಾಲಿಕೆ ಹಳೆ ಕಚೇರಿಯ ಭೇಟಿ ನೀಡಿ ವಿಭಾಗವಾರು ಪರಿಶೀಲನೆ ನಡೆಸಿದರು. ಆಸ್ತಿ ನೋಂದಣಿಕರ ಸಂಗ್ರಹ ವಿಭಾಗ, ತಾಂತ್ರಿಕ ವಿಭಾಗ ಸೇರಿದಂತೆ ಪ್ರತಿ ಸಿಬ್ಬಂದಿಯ ಬಳಿಯೇ ತೆರಳಿ ಲೋಕಾಯುಕ್ತರು ನಿತ್ಯ ಕಾರ್ಯಚಟುವಟಿಕೆ ಬಾಕಿ ಇರುವ ಕಡತಗಳು ಮಾಹಿತಿ ಪಡೆದರು. ಈ ಖಾತಾ ಮ್ಯೂಟೇಷನ್, ಕುಡಿಯುವ ನೀರಿನ ಸಂಪರ್ಕ ಸೇರಿದಂತೆ ಸಾರ್ವಜನಿಕರ ಸಲ್ಲಿಸಿರುವ ಅರ್ಜಿಗಳ ವಿಲೇವಾರಿ ಮಾಹಿತಿ ಪಡೆದರು. ಪಾಲಿಕೆ ಕಚೇರಿಯಲ್ಲಿ ಜನರ ನೀಡುವ ದೂರುಗಳು, ಅರ್ಜಿಗಳಿಗೆ ದೂರಿನ ಸಂಖ್ಯೆ ನೀಡದೆ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ ಲೋಕಾಯುಕ್ತರು ಹೇಗೆ ಕಾರ್ಯನಿರ್ವಹಿಸುತ್ತೀರಿ ಎಂದು ಪ್ರಶ್ನಿಸಿದರು. ಜನರ ನೀಡುವ ಅರ್ಜಿಗಳ ಸಂಖ್ಯೆ ನೀಡದೆ ಹೋದರೆ ಎಷ್ಟು ದೂರುಗಳನ್ನು ಇತ್ಯರ್ಥಪಡಿಸುವ ಮಾಹಿತಿ ಸಂಗ್ರಹಿಸುವುದಾಗಿ ಪ್ರಶ್ನಿಸಿದರು. ಕುಡಿಯುವ ನೀರು ಹಾಗೂ ಬೀದಿ ದೀಪಗಳ ನಿರ್ವಹಣೆ ಹಾಗೂ ಕಂದಾಯ ಸಂಗ್ರಹದ ಕುರಿತಾಗಿ ಇಲಾಖೆ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದರು. ಅನೇಕ ಸಿಬ್ಬಂದಿಗಳು ಅಸಂಪರ್ಕ ಮಾಹಿತಿ ನೀಡಿದ್ದರಿಂದ ಬೇಸರ ವ್ಯಕ್ತಪಡಿಸಿದರು. ಸಾರ್ವಜನಿಕರು ನಿತ್ಯದ ಕೆಲಸಗಳಿಗೆ ಕಚೇರಿಗೆ ಅಲೆಯುತ್ತಿದ್ದರು. ಸಕಾಲದಲ್ಲಿ ವಿಲೇವಾರಿ ಏಕೆ ಸಾಧ್ಯವಾಗುತ್ತಿಲ್ಲ ಎಂದು ಪ್ರಶ್ನಿಸಿದ ಆರೋಪ ಅವರು ಲೋಪ ಕಂಡು ಬಂದರೆ ಕ್ರಮಕ್ಕೆ ಶಿಫಾರಸು ಮಾಡುವುದಂತಾಗಿ ಎಚ್ಚರಿಸಿದರು. ಪಾಲಿಕೆ ವಿವಿಧ ವಿಭಾಗಗಳಲ್ಲಿ ಬಾಕಿ ಇರುವ ಕಡತಗಳ ಮಾಹಿತಿ ನೀಡುವಂತೆ ಸೂಚಿಸಿದರು. ಕಕ್ಕಬಿಕ್ಕಿಯಾದ ಸಿಬ್ಬಂದಿಗಳು ಮಾಹಿತಿ ನೀಡಲು ತಡವರಿಸಿದರು. ಅನಗತ್ಯ ಜನರ ಕಚೇರಿಯಲ್ಲಿ ಉಳಿಯಲು ಸಿಬ್ಬಂದಿಗಳೇಕೆ ಸಹಕರಿಸುತ್ತೀರಿ ಎಂದು ಪ್ರಶ್ನಿಸಿದರು. ಡಿಮ್ಯಾಂಡ್ ಎಷ್ಟು ಕೊಟ್ಟರು? ಈ ವರ್ಷ ಡಿಮ್ಯಾಂಡ್ ಎಷ್ಟಿತ್ತು ಮತ್ತು ಎಷ್ಟು ರೇಟ್? ಯಾವಾಗ ಬಂದು ಇನ್ನೊಂದು ಯಾಕೆ ಇಲ್ಲಿ ಮೇಲೆ ಯಾಕೆ ಯಾವಾಗ ಹೊಡೆಯೋದು ಗೊತ್ತಾಗುತ್ತೆ. ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ, ಬೀಳದಂತ ಕೇಳಿದ ಪ್ರಶ್ನೆ ಅಷ್ಟೇ. ಇದು ಒಳಗೆ ಹೋದಾಗ ಗೊತ್ತಾಗುತ್ತೆ. ನಾವು ಪ್ರತಿಯೊಂದು ಫೈಲ್ ಹೋಗ್ತೀವಿ ನೋಡ್ಬೇಕಾ, ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ, ರಿಜಿಸ್ಟರ್ ಬರೀದು ಬೇಡವಾ? ನಿಮ್ಮಲ್ಲಿ ಏನೇನು ಬಂತು ಅಂತ ಎಲ್ಲಿ ಕೊಡ್ತಾರೆ? ಇನ್ನೊಂದು ಎಲ್ಲಿದೆ ನಿಂತು ಬಂದು ನಿಮ್ಮ ಚೇರ್ ಮೇಲೆ ನಿಮ್ಮ ಜ್ಞಾನೋದಯ ಆಗುವುದು. ಎಲ್ಲಿದೆ ರಿಜಿಸ್ಟರ್?
ಈಗ ಹುಡುಗ ಹೇಳ್ದ ನೀನು ಏನು ನೋಡಿ ಹೇಳ್ತೀಯ ಅವ ಯಾಕೆ ಅಪ್ಲಿಕೇಶನ್ ಕೊಡ್ಬೇಕು ನಿಮ್ಮ ರಿಜಿಸ್ಟ್ರೇಷನ್ ಮೇಂಟೈನ್ ಮಾಡೋದು ಬರ್ಕೊಂಡ್ರೆ ಗೊತ್ತಾಗುತ್ತೋ ಏನು ಬರ್ಕೊಂಡಿದ್ಯಾ ಬೇರೆ ಈಗ ನಾನು ಬರ್ಕೊಂಡಿದ್ಯಾ 25 ಬರ್ಕೊಂಡಿದ್ಯಾ ಇನ್ನೂ ಬಂದಿಲ್ಲ ಅಂತ ಹೇಳ್ಬೋದು ಎಲ್ಲಿಗೆ ಅದು ಅವ್ನು ತೋರಿಸ್ಬೇಕು ಅದನ್ನು ಯಾಕೆ ನಾನು ರಿಜಿಸ್ಟ್ರೇಷನ್ ಯಾವುದೇ ಸೆಕ್ಷನ್ irrespective of section they have to maintain what applications they have ಇನ್ನೋನಿಂದ ಬಂದಿಲ್ಲ ನೀವು ಇನ್ನೋನಲ್ಲಿ ಮೇಂಟೈನ್ ಮಾಡಿದ್ರೆ ನಮಗೆ ಕೇವಲ ನಾನು ನಿಮಗೆ ಕಳಿಸ್ತೇನೆ ಐ ಹ್ಯಾವ್ ಟು ಮೆನ್ಷನ್ ನಾನು ಈ ಸೆಕ್ಷನ್ ಕಳಿಸಿದೆ ಅಂತ ಡೇಟ್ ನಾನು ಈ ಬೇಡ ಯೂನಿಟಿ ತಗೋಬೇಕು ಯೂನಿಟ್ ಸೆಕ್ಷನ್ ಬೇರೆ ರಿಲೇಷನ್ ನಾವೆಲ್ಲ ಕ್ಲಿಯರ್ ಮಾಡ್ಕೊಂತ ಬಂದಿದ್ದೀವಿ ಈಗ ಕಾಂಟ್ರಾ ಇರ್ಬೇಕು ಸರ್ ತಗೋಬೇಕಂದ್ರೆ ಎಲ್ಲ ಅರ್ಜಿ ತಗೋಬೇಕಂದ್ರೆ ಅಲ್ಲಿ ಇಲ್ಲಿ ತಿರ್ಗಾಡಕತ್ತಾರೆ ಸರ್ ಪ್ರಾಪರ್ಲಿ ಒಂದು ಕಾಂಟ್ರಾ ಬಂದಾಗ ನೋಟಿಸ್ ಕೊಡ್ತೀವಿ ಸರ್ ಎಲ್ಲ ಕೊಟ್ಟು ಅಲ್ಲಿ ಅವ್ರು ಹೇಳೋ ಮಟ್ಟ ವೇಟ್ ಮಾಡಿ ನೋಟಿಸ್ ಕೊಟ್ಟ ಅವ್ರು ಇರಲಿಲ್ಲ ಕೊಡಲಿಲ್ಲ ಅವರು ಅವಾಗನೇ ಬಂದ್ಬಿಡ್ತದೆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಟ್ಟಿಲ್ ಅವ್ರು ಕರ್ಕೊಂಡು ಹೋಗ್ತೀನಿ ಸಿಸ್ಟಮ್ ಮಾಡಿದ್ದು ಯಾರು ಕಾನೂನಾಗ ಸಿಸ್ಟಮ್ ಬೇರೆ ಇದೆ ಸರ್ ಈಗ ಎಲ್ಲ ನಿಮ್ಮ ಅಡ್ಜಸ್ಟ್ಮೆಂಟ್ ಇದೆ ಈಗ ನಾವು ಸಿಸ್ಟಮ್ ಎಷ್ಟು ದಿವಸ ಓಡಾಡ್ಬೇಕು ಅಂತ ಬೈಕ್ ತೊಗೊಂಡು ಇದು ಮಾಡ್ತಾರೆ ಯಾವ ಪೊಸಿಷನ್ ಸರಿ ಯಾವ ಪೊಸಿಷನ್ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಭರತ್ ರೆಡ್ಡಿ, ಇನ್ಸ್ಪೆಕ್ಟರ್ ರಾಜಶೇಖರಯ್ಯ ಸೇರಿ ಸಿಬ್ಬಂದಿಗಳಿದ್ದರು. ರಿಮ್ಸ್ನಲ್ಲಿ ನಿಷೇಧಿತ ಮಲಗುಂಡಿ ತೆಗೆಯುವ ಕೆಲಸವನ್ನ ರಿಮ್ಸ್ ನಿರ್ದೇಶಕರು ಹಾಗೂ ಹೊರಗುತ್ತಿಗೆ ಪಡೆದ ಏಜೆನ್ಸಿ ನಡೆಸುತ್ತಿದ್ದು, ಕೂಡಲೇ ರಿಮ್ಸ್ ನಿರ್ದೇಶಕರು ಹಾಗೂ ಸಮಾಜ ಕಲ್ಯಾಣಾಧಿಕಾರಿಯನ್ನ ಅಮಾನತುಗೊಳಿಸಿ ಹೊರಗುತ್ತಿಗೆ ಏಜೆನ್ಸಿಯನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಬಹುಜನ ದಲಿತ ಸಂಘರ್ಷ ಸಮಿತಿ ಮುಖಂಡ ಪ್ರಸಾದ್ ಭಂಡಾರಿ ಆಗ್ರಹಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಡಿಸೆಂಬರ್ 6ರಂದು ರಿಮ್ಸ್ ಆಸ್ಪತ್ರೆಯ ಗುಂಡಿಗಳನ್ನು ಕಾರ್ಮಿಕರ ನಿರ್ವಹಿಸಲಾಗುತ್ತಿರುವ ವಿಡಿಯೋ ಮತ್ತು ಭಾವಚಿತ್ರಗಳು ಲಭ್ಯವಾಗಿವೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ನೇಮಕಾತಿ ನಿಷೇಧ ಹಾಗೂ ಪೂರ್ವ ವಸತಿ ಕಾಯ್ದೆ 2013 ಅನ್ವಯ ನಿಷೇಧಿಸಲಾಗಿದೆ. ಆದರೆ ರಿಮ್ಸ್ ಆಸ್ಪತ್ರೆಯಲ್ಲಿ ಬಡ ಕಾರ್ಮಿಕರಿಂದ ಶೌಚಾಲಯ ಚರಂಡಿಗಳನ್ನು ಸಫಾಯಿ ಕಾರ್ಯಚಾರಿಗಳಿಂದ ನಿರ್ವಹಿಸುವುದು ನ್ಯಾಯಾಂಗ ನಿಂದನೆಯಾಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಅನೇಕ ಬಾರಿ ಎಚ್ಚರಿಕೆಯನ್ನು ನೀಡಿ ನಿಷೇಧಿಸಿದ್ದರು. ಯಾವುದೇ ತಡೆಯುವ ಪ್ರಯತ್ನ ನಡೆದಿಲ್ಲ. ಪರಿಶಿಷ್ಟ ಜಾತಿಗೆ ಸೇರಿದ ಜನರಿಂದಲೇ ಮಲಗುಂಡಿ ಸ್ವಚ್ಛತೆ ನಡೆಸಲಾಗಿದೆ. ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿರುವ ಸಮಿತಿ ಕೂಡಲೇ ರಿಮ್ಸ್ ನಿರ್ದೇಶಕ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ವಿರುದ್ಧ ಕೇಸ್ ದಾಖಲಿಸಬೇಕು. ಹೊರಗುತ್ತಿಗೆ ಏಜೆನ್ಸಿ ಅನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಕೇಸ್ ದಾಖಲಿಸಬೇಕು. ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕೆಂದರು. ಒಂದು ವೈದ್ಯಕೀಯ ವಿಜ್ಞಾನದ ಸಂಸ್ಥೆಯಲ್ಲಿ ರಾಜಾರೋಷವಾಗಿ
ಸ್ವಚ್ಛ ಮಾಡಿಸುವಂಥ ಒಂದು ಕೆಲಸ ನಡೀತಾ ಇದೆ. ಅದರ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತ GPS ಫೋಟೋಗಳು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿ ಸರ್, ಪ್ರತಿ ತಿಂಗಳು ಇದನ್ನ ಮಾಡ್ತಾ ಇದ್ದಾರೆ ಮತ್ತು ಈಗ ನಮ್ಮ ಗಮನ ರಿಟೈರ್ ಆಗಿಲ್ಲ. ಸರ್, ಇವತ್ತು ಇದರ ಡೇಟ್ ಕೂಡ ಇದೆ ಸರ್, 6/1/2025. GPS ಫೋಟೋಗಳ ಮುಖಾಂತರ ನಾವು ಮುಂದೆ ಕೊಡ್ತಾ ಇದ್ದೀವಿ. 6/1/2025. ಸರ್, 6/12/2025. ಅದರಿಂದ ಓದ್ತೀನಿ ಇದಕ್ಕೆ ಸಂಬಂಧಪಟ್ಟಂತ GPS ವಿಡಿಯೋಗಳು ಕೂಡ ತಮ್ಮೆಲ್ಲರಿಗೂ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಆದರೆ ಪ್ರತಿ ಬಾರಿ ಕೂಡ ಈ ಕೆಲಸ ನಡೀತಾ ಇದೆ. ಆದ್ರಿಂದ ನಿರೀಕ್ಷಣ ನಿರ್ದೇಶಕರು ಇವೆಲ್ಲ ಕೂಡ ಗಮನಿಸಬೇಕಾಗಿತ್ತು. ಅವರ ಅಧಿಕಾರಿ ಒಬ್ಬ ವೈದ್ಯರು ಅಲ್ಲಿ ನಿರ್ದೇಶಕರಾಗಿರುವಾಗ ಇಂಥ ಒಂದು ಹೀನಾಯ ಕೆಲಸಗಳು ನಡೀತಾ ಇರುವಂಥದ್ದು ಒಂದು ಅಸಹ್ಯಕರ ಸರ್ ಜಿಲ್ಲೆಯಲ್ಲಿ. ಅದರಿಂದ ರಿಮ್ಸ್ ನಿರ್ದೇಶಕರು ಇದನ್ನು ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಅಲ್ಲಿ ಇರತಕ್ಕಂಥ ಆಡಳಿತಾಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕಾಯ್ದೆ, ನಮ್ಮ ಸಫಾಯಿ ಕರ್ಮಚಾರಿಗಳ ನೇಮಕಾತಿ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆ ಏನಿದೆ 2013 ಪ್ರಕಾರ ಜಾರಿಗೆ ಬಂದಿರತಕ್ಕಂಥದ್ದು. ಈ ಕಾಯ್ದೆ ಅನುಷ್ಠಾನವಾಗುವುದರಲ್ಲಿ ವಿಫಲವಾಗಿದೆ. ಜಿಲ್ಲಾಡಳಿತ ಕಾಯ್ದೆಯನ್ನು ಅನುಷ್ಠಾನ ಮಾಡ್ತಾ ಇದೆ. ಅದರಿಂದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಾಗಿದೆ. ಜಿಲ್ಲಾ ಸಮೀಕ್ಷಾ ಸಮಿತಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು, ಜಿಲ್ಲಾ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಇವರೆಲ್ಲರೂ ಇದ್ದಾಗ ಕೂಡ ಈ ವಿಫಲತೆ ಇದು ನಡೀತಾ ಇದೆ ಅಂದ್ರೆ ಈ ಕಾಯ್ದೆಯಲ್ಲಿ ಇವರು ಅನುಷ್ಠಾನ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಸಫಾಯಿ ಕರ್ಮಚಾರಿಗಳ ಗೌರವವನ್ನು ಕಾಪಾಡೋದ್ರಲ್ಲಿ ಕೂಡ ಇವರು ವಿಫಲರಾಗಿದ್ದಾರೆ. ಆದ್ರಿಂದ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು, ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು, ರಿಮ್ಸ್ ನಿರ್ದೇಶಕರನ್ನು ಈ ಕೂಡಲೇ ಅಮಾನತು ಮಾಡಬೇಕು, ಅಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳನ್ನ ಅಮಾನತು ಮಾಡಬೇಕು ಮತ್ತು ಈ ಎಲ್ಲಾ ಘಟನೆಗಳನ್ನ ತಡೆಯುವಲ್ಲಿ ವಿಫಲರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಜನಾಂಗದ ಗೌರವವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನು ಕೂಡ ಅಮಾನತು ಮಾಡಬೇಕಂತ ಹೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಹೋಗ್ತೇವೆ. ಈಗ ನಾವು ಮಾಡಿದ್ದೇವೆ ಅಪರಾಧ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡ್ತಾರೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಈಗ ನಾವು ಇವ್ರ ಗಮನಕ್ಕೆ ತಂದು 3 ದಿನ ಆಯ್ತು. ಯಾಕಂದ್ರೆ ಇವರು FIR ಮಾಡುವಂತ ಅಧಿಕಾರ ಇವ್ರಿಗೆ ಇರ್ತದೆ. ಇವ್ರು ಮಾಡ್ಬೋದು ನೇರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿ. ಮತ್ತೆ ಇವ್ರು ಗಮನಕ್ಕೆ ತಂದು ಕೂಡ ಇವ್ರು ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಅವ್ರನ್ನೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋದು ಒಂದು ಅರ್ಥ ಬರುತ್ತೆ. ಈ ಸಂದರ್ಭದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ನರಸಿಂಹ ಗಂಧರ್, ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ನಿಲಾಳ್, ಸಾಗರ್ ಉರುಕುಂದಪ್ಪ ಉಪಸ್ಥಿತಿದ್ದರು. ಸಾಮಾಜಿಕ ಕಾರ್ಯಕರ್ತನೆಂದು ಹೇಳಿಕೊಂಡು ಅಂಬಾಜಿರಾವ್ ಎಂಬುವರು ನಕಲಿ ದಾಖಲೆ ಸೃಷ್ಟಿಸಿ ಬೇರೊಬ್ಬರ ಆಸ್ತಿ ಲಪಟಾಯಿಸಲು ನಿರಂತರ ಪ್ರಯತ್ನದಲ್ಲಿದ್ದು ಕೂಡಲೇ ಗಡಿಪಾರು ಮಾಡಿ ಅಕ್ರಮ ಆಸ್ತಿ ಪಡೆಯುವುದನ್ನು ತಡೆಯಬೇಕೆಂದು ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಆಗ್ರಹಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ ಎರೆಮರ್ ಸೀಮಾಂತರದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ದಾಖಲೆಗಳಿಂದ ಆಸ್ತಿ ತಮ್ಮ ಕುಟುಂಬದವರ ಹೆಸರಿನಲ್ಲಿ ವರ್ಗಾವಣೆ ಮಾಡಲು ಪ್ರಯತ್ನಿಕ ಸಹಾಯಕ ಆಯುಕ್ತ ಕೋರ್ಟಿನಲ್ಲಿ ತಪ್ಪಾಗಿದ್ದು ಎಂದು ಪತ್ರ ಬರೆದು ಪ್ರಕರಣವನ್ನು ಕೈ ಬಿಡದಂತೆ ಮನವಿ ಮಾಡಿದ್ದರು. ಈಗ ಮತ್ತೊಂದು ಪ್ರಕರಣದಲ್ಲಿಯೂ ನಕಲಿ ದಾಖಲೆ ಆಧಾರ ವಂಶಾವಳಿ ಸೃಷ್ಟಿಸಿಕೊಂಡು ಆಸ್ತಿ ಪಡೆಯಲು ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ಚಂದ್ರಬಾಯಿ ಗೌಡ, ಗೌಳಿ ಲಕ್ಷ್ಮಣರಾವ್ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ 1423/* ಅಲ್ಲಿರುವ 27 ಗುಂಟೆ ಜಮೀನು ರಾಯಚೂರು ಸೀಮಾಂತರದಲ್ಲಿದೆ. ನಕಲಿ ದಾಖಲೆ ಸೃಷ್ಟಿಸಿ ಅಂಬಾಜಿರಾವ್, ಸ್ವಾತಿಗಂಡ ಅಂಬಾಜಿರಾವ್ ಮತ್ತು ಹೀರಾಲಾಲ್ ಎಲ್ಲರೂ ಸೇರಿ ನಕಲು ಮರಣ ಪ್ರಮಾಣ ಪತ್ರ ಸೃಷ್ಟಿಸಿಕೊಂಡು ನಕಲಿ ಆಧಾರ ಕಾರ್ಡ್ ಸೃಷ್ಟಿಸಿ ಕಂದಾಯ ಇಲಾಖೆ ತಹಸೀಲ್ದಾರರು, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಿಗಾರರೊಡನೆ ಸೇರಿಕೊಂಡು ವಂಚಿಸಲು ಪ್ರಯತ್ನಿಸಿದ್ದಾರೆ. ಜಮೀನಿನ ಮೂಲ ಪಟ್ಟದಾರರಾದ ಚಂದ್ರಬಾಯಿ ಗೌಳಿ ಇವರು ಮರಣ ಮಾಹಿತಿ ಪಡೆದು ಅಂಬಾಜಿರಾವ್ ಇವರು ವಂಶಾವಳಿಯಲ್ಲಿ ಹೆಸರು ಸೇರಿಸಿಕೊಂಡಿದ್ದಾರೆ. ಮಹಾನಗರ ಪಾಲಿಕೆ ಸಿಬ್ಬಂದಿ, ಕಂದಾಯ ಅಧಿಕಾರಿಗಳು ವಿಚಾರಣೆ ನಡೆಸದೆ ನಿಯಮ ಉಲ್ಲಂಘಿಸಿ ವಂಶಾವಳಿ ನೀಡಿದ್ದಾರೆ. ಪಟ್ಟ ಭೂಮಿಯಾಗಿದ್ದರೂ ಅಂಬಾಜಿರಾವ್ ಇವರು ತಮ್ಮ ತಂದೆಯ ಹೆಸರಿನಲ್ಲಿ ಚಾಣಿಯನ್ನು ಪಡೆದಿದ್ದಾರೆ. ಗುಂಡಗಿರಿ ಪ್ರದರ್ಶಿಸಿ ಬೆದರಿಕೆ ಅಮಾಯಕ ಜನರ ಆಸ್ತಿ ಲಪಟಾಯಿಸಲು ತೊಡಗಿಕೊಂಡಿದ್ದಾರೆ. ಈ ಹಿಂದೆ ನಗರಸಭೆ ಆಯುಕ್ತರ ಮೇಲೆ ಹಲ್ಲೆ ಮಾಡಿದ ಪ್ರಕರಣದಲ್ಲಿ ರೌಡಿ ಶೀಟರ್ ಸಹ ಇದೆ. ಕೂಡಲೇ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ ಅಮಾಯಕ ಜನರಿಗೆ ವಂಚಿಸುತ್ತಿರುವ ಅಂಬಾಜಿರಾವ್ ಇವರನ್ನು ಗಡೀಪಾರು ಮಾಡಲು ಮುಖ್ಯಮಂತ್ರಿಗಳೇ ಮನವಿ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಲಾಗುತ್ತಿದೆ. ಯಾವುದೇ ಕ್ರಮವಾಗದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ನಮ್ಮ ಉದ್ದೇಶ ಏನಂತಂದ್ರೆ ನಾವು ಸಾಮಾಜಿಕ ಹೋರಾಟಗಾರರು.
ನಮಗೆ ಸಾಕಷ್ಟು ನಾವು ಸಮಾಜದ ಬಗ್ಗೆ ಸಾಕಷ್ಟು ಧ್ವನಿಗಳೆತ್ತಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ, ರೋಡಲ್ಲಿ ಕುಂತು ನ್ಯಾಯ ಕೇಳಿದ್ದೀವಿ, ಎಷ್ಟೋ ಜನರ ಪರವಾಗಿ ನಿಂತಿದ್ದೀವಿ, ಎದುರಾಕೊಂಡಿದ್ದೀವಿ. ಈ ಅಂಬಾಜಿರಾವ್ನವರು ಒಂದು ದೊಡ್ಡ ರೌಡಿ ಶೀಟರ್ ಆಗಿರ್ತಾರೆ. 2016 ಮುನ್ಸಿಪಾಲಿಟಿ ಇವ್ರನ್ನೇ ಚಪ್ಪಲಿ ತಗೊಂಡು ಎಸೆದಿರ್ತಾರೆ. ಇದು FIR ಕಾಪಿ. ಕಮಿಷನರ್ನೇ ಚಪ್ಪಲಿ ತಗೊಂಡು ಎಸೆದಿರ್ತಾರೆ. ಇದು FIR ಕಾಪಿ. ಸಿಬ್ಬಂದಿ ಅಂದ್ರೆ ಇವ್ರು ಅಂತ ದೊಡ್ಡ ಸಿಬ್ಬಂದಿನೇ ರಾಜಾರೋಷವಾಗಿ ಚಪ್ಪಲಿ ತಗೊಂಡು ಎಸೆಯೋದು, ಇಂಥ ಕೃತ್ಯಗಳು ಮಾಡಿರ್ತಾರ, ರೌಡಿಸಮ್ ಮಾಡಿರ್ತಾರ, ಇಂಥವೆಲ್ಲ ಮಾಡಿರ್ತಾರ. ಇದು ಪೇಪರ್ FIR ಕಾಪಿ. ಇದು FIR ಕಾಪಿ ಸರ್. ನಮಗೂ ಎಲ್ಲ FIR ಕಾಪಿ ತರಿಸಿದ್ದೀನಿ. ಹಾಗೆ ಇವರು ಮಾಡಿರುವಂತಹ ವಂಶಾವಳಿ ಪತ್ರ ಸರ್, ಇವ್ರು ಮಾಡಿರುವಂತಹ ವಂಶಾವಳಿ ಪತ್ರ ತಮಗೂ ದಾಖಲಾತಿ ಕೊಟ್ಟಿದ್ದೇನೆ. ಒರಿಜಿನಲ್ ಇದಾವೆ, ಮತ್ತೆ ಡೂಪ್ಲಿಕೇಟ್ ಮಾಡಿರೋವು ಇದಾವೆ ಸರ್. ಮತ್ತೆ ಇವರಾಗಿ ಖುದ್ದಾಗಿ KKRT ಕೋರ್ಟ್ ಅಲ್ಲಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ಇವರೇ ಹೋಗಿ ನನಗೆ ಯಾವ ವಕಾಲತ್ತು ಬೇಡ, ಏನೂ ಬೇಡ ಅಂತೇಳಿ ಇವರೇ ಹೋಗಿ ಸರ್ಕಾರಿ ಕೋರ್ಟ್ ಅಲ್ಲಿ ಹೋಗಿ ಒಪ್ಪಿಕೊಂಡಿರ್ತಾರೆ ದಾಖಲಾತಿಗಳು ಈ ಕೇಸಿನ ಬಗ್ಗೆ. ಮತ್ತೆ ಇವರೇ ಸರಿಪಡಿಸ್ತಾರ ಆ ಕೇಸಿಂದ ಅವ್ರ ಆಸ್ತಿನ ಅವ್ರಿಗೆ ಮತ್ತೆ ರಿಟರ್ನ್ ಮಾಡಿಸ್ತಾರೆ. ಅಂದ್ರೆ ಇಲ್ಲಿ ತಪ್ಪು ಮತ್ತೆ ಮರಣ ಪ್ರಮಾಣ ಪತ್ರ ಸರ್, ಮರಣ ಪ್ರಮಾಣ ಪತ್ರ ಅಂದ್ರೆ ಇಷ್ಟ ಬಂದ ದಾಖಲಾತಿಗಳು ಸೃಷ್ಟಿ ಮಾಡ್ಕೊಳ್ಳೋದು. ಯಾರು ಸರ್? ಚಂದ್ರಬಾಯಿ ನಕಲು ಸರ್. ಚಂದ್ರಬಾಯಿ ಲಕ್ಷ್ಮಣ ಚಂದ್ರಬಾಯಿ ಅವ್ರು ತೀರೋಗ್ಯಾರ ಸರ್. ಅವ್ರ ಅವ್ರು ಯಾರು ಸಾಯ್ತಾರಂದ್ರೆ ಅವ್ರದೇನಾದ್ರೂ ಆಸ್ತಿ ಇವೆಲ್ಲ ಇದ್ರೆ ಇವ್ರು ಸೀದಾ ಕಬ್ಲಗಳಿಗೆ ಹೋಗೋದು, ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳು ಮಾಡ್ಕೊಂಡು. ಇವರು ಅಂದ್ರೆ ಇವರು ಅಲ್ಲಿ ವಂಶಾವಳಿಯಲ್ಲಿ ಒಂದು ಇವರು ತಂದೆ ಹೆಸರು, ಇವ್ರ ಮಿಸಸ್ ಹೆಸರು ಯಾರ್ದೋ ಒಂದು ಹಾಕೊಂಡು ಇವ್ರು ಕ್ರಿಯೇಟ್ ಮಾಡ್ಕೊಂಡು ಇವ್ರ ಆ ಜಾಗನ ಮತ್ತೆ ಇವ್ರ ಹೆಸರು ಮಾಡ್ಕೊಳ್ಳೋದು. ಯಾರ್ದೋ ತಕರಾರು ಹಾಕಿದ್ಮೇಲೆ ಇದು ನಂದಲ್ಲ ಅಂದ್ರೆ ವಾಪಸ್ ಸರಿತಾರೆ. ಇದು ಇಲ್ಲಿ ಇವರೇ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಇವರು 3 ಸರಿ ಹೋಗಿ ಅಟೆಂಡ್ ಆಗಿರ್ತಾರೆ ಸರ್. 3 ಟೈಮ್ಸ್ ಇದು ಕಾಪಿ ನೋಡಿ ಸರ್. ಇದು ಸರ್ಕಾರಿ ಅವರೇ ಖುದ್ದಾಗಿ ಸೈನ್ ಮಾಡಿರ್ತಾರೆ, ವಕಾಲತ್ ಬೇಡ ಏನು ಬೇಡ ಅಂತ. ಬೇಕಿದ್ರೆ ಇವ್ರ ಜೊತೆ ಈ ಕೇಸಲ್ಲಿ ಲಾಯರ್ ಕೇಳಿದ್ರೆ ಎಲ್ಲ ಡೀಟೇಲ್ ಹೇಳ್ತಾರೆ. ಅಪೋಸಿಟ್ ಲಾಯರ್ ಅಂಬಾಜಿರಾವ್ ಅವರು ಒಪ್ಕೊಂಡಿರ್ತಾರೆ, ಈ ದಾಖಲಾತಿ ಕೊಟ್ಟು ಮತ್ತೆ ರಿಟರ್ನ್ ತಗೊಂಡಿರ್ತಾರೆ. ಮತ್ತೆ ಆ ಕೇಸ್ನ ಅವ್ರದವ್ರು ಅಂದ್ರೆ ಇಲ್ಲಿ ಅಧಿಕಾರಿಗಳು ಇವರೆಲ್ಲರೂ ಇದು ನಿಜವಾದ ಮರಣ ಪ್ರಮಾಣ ಪತ್ರ ಸರ್. ಇದು ಒರಿಜಿನಲ್ ಅಂದ್ರೆ ಇವ್ರ ಕುಟುಂಬಸ್ಥರು ಯಾರಿದ್ದಾರಲ್ಲ ಅವ್ರದ್ದು ಸರ್. ಈ ಸಂದರ್ಭದಲ್ಲಿ ಮಂಜು, ಶಿವು, ಗೌತಮ್, ರಜು ಇದ್ದರು. ವೈಯಕ್ತಿಕ ತೇಜೋವಧೆ ಮಾಡಿ ಭೀಮ್ ಆರ್ಮಿ ಸಂಘಟನೆ ಹೆಸರಿನಲ್ಲಿ ಕೆಲವರು ಸುಳ್ಳು ದೂರುಗಳನ್ನ ನೀಡುತ್ತಿದ್ದು ನ್ಯಾಯಾಲಯದ ಮೊರೆ ಹೋಗುವುದಾಗಿ ಸಾಮಾಜಿಕ ಕಾರ್ಯಕರ್ತ ಅಂಬಾಜಿರಾವ್ ಮೈದನ್ಕರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ ಕೆಲವು ದಿನಗಳ ಹಿಂದೆ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಲಪಟಾಯಿಸಿದ್ದ ಅಕ್ಷಯ್ ಕುಮಾರ್ ಭಂಡಾರಿ, MD ಜಾವೀದ್, ಹಸನ್ ವಿರುದ್ಧ ಅನೇಕ ಪ್ರಕರಣಗಳನ್ನು ಬಯಲು ಮಾಡಲಾಗಿತ್ತು. ಇದೇ ವಂಚಕರು ನನ್ನ ವಿರುದ್ಧ 1 ವರ್ಷದ ಹಿಂದೆಯೇ ಮುಕ್ತಗೊಂಡಿರುವುದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನ ನಡೆಯುತ್ತಿದೆ. 1 ವರ್ಷ ಹಿಂದೆಯೇ ಸಹಾಯಕ ಆಯುಕ್ತರಿಗೆ ಪತ್ರ ಬರೆದು ಆಸ್ತಿ ಕುರಿತಾದ ವಿವಾದವನ್ನು ಅಂತ್ಯಗೊಳಿಸಲು ಪತ್ರ ನೀಡಿದ್ದೆ. ನನ್ನ ಹೆಸರು ದುರ್ಬಳಕೆ ಮಾಡಿಕೊಂಡು ಪಟ್ಟದಾರರ ಹೆಸರಿನಲ್ಲಿ ಜಮೀನು ಮಾಡುವಂತೆ ವಿನಂತಿಸಿದೆ. ಆದರೀಗ ಭೀಮ್ ಆರ್ಮಿ ಸಂಘಟನೆಯ ಅಧ್ಯಕ್ಷ ಪ್ರವೀಣ್ ಕುಮಾರ್ ಇವರು ಸುಳ್ಳು ಆರೋಪ ಮಾಡಿ ತೇಜವಾದೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ನನ್ನ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್, ವಂಶಾವಳಿ ಸೃಷ್ಟಿಸಿಕೊಂಡು ಆಸ್ತಿ ಪೋತಿ ಮಾಡಲು ಪ್ರಯತ್ನಿಸಲಾಗಿದೆ. ಪ್ರಕರಣವು ನನಗೆ ಸಂಬಂಧವೇ ಇಲ್ಲ, ಆದರೂ ದುರುದ್ದೇಶದಿಂದ ಆರೋಪ ಮಾಡಲಾಗುತ್ತಿದೆ. ರಿಮ್ಸ್ ಆಸ್ಪತ್ರೆಯ ಶವಗಾರ ಚಾಲಕ ಭ್ರಷ್ಟಾಚಾರ ಕುರಿತು ಮಾಹಿತಿ ಬಹಿರಂಗಪಡಿಸಿದ್ದೆ. ಪ್ರಕರಣದ ಆರೋಪಿಗಳ ಕುಮ್ಮಕ್ಕಿನಿಂದ ಸುಳ್ಳು ಆರೋಪ ಮಾಡಿದ್ದಾರೆ. ಪಟ್ಟದಾರರು ದೂರು ನೀಡದೆ ಸಂಬಂಧವೇ ಇಲ್ಲದೆ ಇರುವ ಭೀಮ್ ಆರ್ಮಿ ಅಧ್ಯಕ್ಷ ಎಂದು ಹೇಳಿಕೊಂಡು ತಾವೇ ಆರೋಪ ಮಾಡುತ್ತಿದ್ದಾರೆ. ತೇಜವಾದೆ ಮಾಡುತ್ತಿರುವ ಕುರಿತು ನ್ಯಾಯಾಲಯದಲ್ಲಿ ದೂರು ದಾಖಲಿಸಲು ಮುಂದಾಗುವುದಾಗಿ ಹೇಳಿದರು. ನಾನು ಯಾವಾಗ ಇನ್ನೂ ನನ್ನ ಹತ್ರ ಇಷ್ಟು ಒಂದು 18-19 ಡಾಕ್ಯುಮೆಂಟ್ಗಳು ಮಾಡಿದ್ದೈತೆ ನನ್ನ ಹತ್ರ ಇದೆ. ಅದು ನೀವು ಕೊಡ್ತೀನಿ. ನಾನು ಅಲ್ಲಿ ನಾನು FIRಗಳು ಮಾಡಕ್ಕೆ ಹೋಗಿದ್ದೆ. ಅವಾಗ ಏನಂದ್ರು, ಈ ಒರಿಜಿನಲ್ ಓನರ್ಸ್ ಯಾರ್ಯಾರಿದ್ದಾರೆ ಅಂತ ಕೇಳಿ ಇಷ್ಟೇ ಬಂದಿತ್ತು. 3% ಬಂದು ಕೊಟ್ಟರೆ ಇನ್ನೊಂದು ಆಸ್ತಿ ಪರ್ಸೆಂಟ್ ತೊಗೊಳಂಗಿಲ್ಲ. ಒರಿಜಿನಲ್ ಓನರ್ ಬಂದರೆ ಕೊಡು, ನಿಂದ ಆಸ್ತಿ ಇತ್ತು ನೀನು ಬಾ, ನಂದು ಆಸ್ತಿ ಇದ್ರೆ ಡಾಕ್ಯುಮೆಂಟ್ಸ್ ಎಲ್ಲಿ ಸಿಕ್ಕು ಅವರಿಗೆಲ್ಲ? ಯಾರಿಗೆ? ಇವರಿಗೆ ಸಂಘಟನೆಯವರಿಗೆ ಸರ್ ಇವರೇ ಕೊಟ್ಟರು. ಇಲ್ಲ ಕೊಡ್ತಾರೆ ಯಾರು? ಇವರೇ ಎಲ್ಲ ಕರೆದು ಕುಡಿದು ಮಾತಾಡಿದ್ದು ಇವರೇ. ಅಕ್ಷಯ್ ಕುಮಾರ್ ಭಂಡಾರಿ, ತಂದೆ ಮಲ್ಲಿಕಾರ್ಜುನ ಅವರಲ್ಲ, MD ಜಾವೀದ್, MD ಶರತ್ ಇವರೆಲ್ಲ ಇವರೇ. ಇನ್ನು ಯಾರು ಕೊಡ್ತಾರೆ? ಆಲ್ರೆಡಿ ನನಗೆ ವಾರ್ನಿಂಗ್ ಬಂದಿತ್ತು ಸರ್. ಇದ್ರ ಬಗ್ಗೆ ರೊಕ್ಕ ತಗೊಂಡು ಸುಮ್ಮನೆ ಆಗಿ ಎಲ್ಲರಿಗೂ ಕರಿ, ಅವ್ರ ಕುಟುಂಬದವರಿಗೆ ಮತ್ತೆ ಇನ್ನೊಬ್ರು ಎಲ್ಲರಿದ್ದಾರೆ, ಒಂದು 5-6 ಮಂದಿ ಇದ್ದಾರೆ. ಅವ್ರಿಗೆ ಕರೆದು ಕಾಂಪ್ರಮೈಸ್ ಮಾಡಿಸು, ನಾವು ಅವ್ರ ಆಸ್ತಿ ಅವ್ರಿಗೆ ಕೊಡ್ತೀವಿ, ಈ FIR ವಾಪಸ್ ತಗೊಂಡು ಕೇಳೋದು. ಮಾಡಿಸಿದ್ರೆ ಮತ್ತೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಟ್ಟು ಬಿಡ್ತೀವಿ ನಾನು. ಯಾವ 1 ರೂಪಾಯಿ ಬೇಡಪ್ಪ, ನಿಮ್ಮ ಪಾಪದಿಂದ ಕೊಡೋದು ಬೇಡ ಅಂತ ಹೇಳಿದ್ಮೇಲೆ ಅಷ್ಟು ವಾರ್ನಿಂಗ್ ಕೊಟ್ಟೆ ಹೋಗಿದ್ರು. ಎಲ್ಲಿ
ಈ ರೀತಿ ಇವ್ರು ಮಾಡ್ತಿದ್ದಾರೆ. ಇವ್ರಿಗೆ ಬೇಕಿತ್ತು ಏನೋ ಮಾಡಬೇಕಲ್ಲ ಬರೋಣ, ಅವ್ರಿಗೂ ವೇಟಿಂಗ್ ಅಲ್ಲಿ ಇದ್ದ, ಆತ ಹುಡುಕ್ತಾ ಇದ್ದ. ಎಷ್ಟೋ ಸಂಘಟನೆಗಳಿಗೆ ಹೇಳಿದ. ಇನ್ನೊಂದು ನಿಮ್ಗೂ ಹಾಕಿದ್ದ ಸರ್, ಒಂದು 2 ತಿಂಗಳ ಮುಂಚೆ ವಾಟ್ಸಪ್ ಅಲ್ಲಿ ಹಾಕಿದ್ರು. ನಮ್ಮ ಸತ್ಯನಾರಾಯಣ ಸರ್ ಯಾರು ಇವರು ಫೋನ್ ಮಾಡಿ ಕೇಳಿದ್ದಾರೆ ಅವ್ರಿಗೆ ಮನೇಲಿ, ಈ MRS ಲ್ಯಾಂಡ್ ಇನ್ನೊಂದು ಫೋನ್ ಮಾಡಿ ಕೇಳಿದ್ದಾರೆ ಅವರು ಏನ್ರಿ ಅಂತ. ಇಲ್ಲ ಸರ್ ಅವ್ರು ಬಂದೇ ಕೊಟ್ಟಿದ್ದಾರೆ, ನಮ್ಗೆ ಬರೋದು ಅಂತ ಹೇಳಿದ್ದಾರೆ. ಅವ್ರ ವಕೀಲರು ಕೂಡ ಹೇಳಿದ್ದಾರೆ. ಬಹುಶಃ ಒಂದು 4-5 ಪ್ರೆಸ್ ಮಾಡಿದ್ದಾರೆ ಸರ್ ಅವರು. ಇದು ಈ ಹೊಸದಲ್ಲೇ ಇದು, ಈಗಾಗಲೇ ನಿಮ್ಮ ವಾಟ್ಸಪ್ ಅಲ್ಲಿ ಬಂದಿದೆ ಡಾಕ್ಯುಮೆಂಟ್ಸ್, ಪೇಪರ್ಗಳಿಗೆ ಹಾಕಿದ್ರಿ ಇವರು, ಇದೇ ಆರೋಪಿಗಳು. ಅವಾಗ ನೀವು ಮನಸ್ಸು ಮಾಡಿದ್ರೆ ಮಾಡ್ಬೋದಾಗಿತ್ತು, ಬಟ್ ನೀವು ಕೇಳಿಸ್ಕೊಂಡ್ರೆ ಫೋನ್ ಮಾಡಿ, ನಂಬರ್ ಇತ್ತು ಅವ್ರಿಗೆ. ಅವ್ರು ಹೇಳಿದ್ದಾರೆ ಏನಂತ ಹೇಳಿ ನಿಮ್ಮ ಮುಂದೆ ಹೇಳ್ತಾರೆ ಸರ್. ಸೊ ಈಗ ಸುಮ್ಮನೆ ಹೆಸರು ಕಳಂಕ ತರಬೇಕು, ಅದು ರೌಡಿ ಶೀಟರ್ ಗುಂಡಾಗಿರಿ ಮಾಡಿಲ್ಲ, ಹೋರಾಟದಲ್ಲಿ ಮಾಡ್ಯಾರ, ಸರ್ಕಾರ ಆದೇಶ ಇತ್ತು ಮಾಡಿದ್ದಾರೆ. ಈಗ ಕ್ಲೋಸ್ ಆಗುತ್ತೆ, ಟೈಮಿಂಗ್ ಇರುತ್ತೆ, ಆ ಟೈಮ್ ಮಾಡಾದ್ಮೇಲೆ ಕ್ಲೋಸ್ ಮಾಡಿ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಕ್ಲೋಸ್ ಆಗಿಲ್ಲ, ಅದು ಇಷ್ಟು ವರ್ಷ ಅಂತ ಇರುತ್ತೆ ಅಂತ, ಅಷ್ಟು ವರ್ಷ ಆದ್ಮೇಲೆ ಕ್ಲೋಸ್ ಆಗುತ್ತೆ. ನಾವು ಒಂದು ಲೆಟರ್ ಕೊಟ್ಟಿದ್ದೀವಿ ಸರ್, ಈ ತರ ಆಗಿದೆ ಅಂತ ಹೇಳಿ ಕೊಟ್ಟಿದ್ದೀವಿ. ನಾವು ಹೇಳೋಷ್ಟರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಆಯ್ತಪ್ಪ, ಇದು ಪರಿಶೀಲನೆ ಮಾಡ್ತೀವಿ ಅಂತ. ಇನ್ನೊಂದು ಯಾವ್ದಾರು FIR ಇಲ್ಲ ಸರ್, ಕಬಡ್ಡಿ ಮಾರಾಟ ಮಾಡುವಂತರ ವಿರುದ್ಧ ಹೋರಾಟ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಹಾಗೂ ಅದೇ ಟೈಮಲ್ಲಿ ಆ ಒಂದು ಗ್ಯಾಂಗ್ ಏನಿದೆ, ನಕಲಿ ದಾಖಲೆ ಸೃಷ್ಟಿಸುವ ಗ್ಯಾಂಗ್, ಅಕ್ಷಯ್ ಕುಮಾರ್ ಭಂಡಾರಿ, ತಂದೆ ಮಲ್ಲಿಕಾರ್ಜುನ್ ಭಂಡಾರಿ ಮತ್ತು MD ಜಾವೇದ್ ಮತ್ತು ಎಸ್.ಆರ್. ಅಹಮದ್ ಅಸೀಫ್ ಅವರು ಮತ್ತು ಇನ್ನಿತರರು. ಈ ಸಂದರ್ಭದಲ್ಲಿ ಮಸೂದಾ ಅಲಿ, ಚಂದ್ರು ಸಂಗಮಕುಂಟ, ಕಿಶನ ಕುಮಾರ್ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್, ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ವ್ಯವಸ್ಥೆಯನ್ನು ರೂಪಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಬಾಪುಗೌಡ ಒತ್ತಾಯಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲುಷಿತವಾಗಿರುವ ನೀರು, ಶಬ್ದ ಮಾಲಿನ್ಯ, ಅಶುದ್ಧವಾದ ಆಹಾರ ಬಳಕೆ ನಿರಂತರವಾಗಿ ನಡೆಯುತ್ತಿದೆ. ಆದರೆ ಏನೇನೇ ಕಾನೂನುಗಳು, ನಿಯಮಗಳು ಹಾಗೂ ಪ್ರತ್ಯಕ್ಷ ಇಲಾಖೆಗಳಿದ್ದರೂ ತಡೆಯಲು ಕೆಲಸವಾಗುತ್ತಿಲ್ಲ. ಸಾರ್ವಜನಿಕರು ನೀಡುವ ದೂರುಗಳು ಸಕಾಲದಲ್ಲಿ ಇತ್ಯರ್ಥ ಮಾಡದೆ ಇರುವುದರಿಂದ ಸಮಸ್ಯೆಗಳಿಗೆ ಸ್ಪಂದನೆಯ ಇಲ್ಲದಂತಾಗಿದೆ. ನದಿಗಳು ಹಾಗೂ ಜಲಮೂಲಗಳು ಕಲುಷಿತಗೊಳ್ಳುತ್ತಿವೆ. ನದಿ ನೀರು ಕುಡಿಯಲು ಯೋಗ್ಯವಿಲ್ಲದೆ ಇದ್ದರೂ ಸರ್ಕಾರವೇ ನದಿ ಮೂಲಗಳಿಂದ ನೀರು ಪೂರೈಸುವುದಾಗಿ ಹೇಳುತ್ತಿದೆ. ಕಾರ್ಖಾನೆಗಳು ತ್ಯಾಜ್ಯ ನದಿಗೆ ಸೇರುತ್ತಿದ್ದರೆ
ತಡೆಯಲು ಕೆಲಸವಾಗುತ್ತಿಲ್ಲ. ವಾಹನಗಳ ಸಂಖ್ಯೆ ನಿಯಂತ್ರಣವಿಲ್ಲದೆ ಹೆಚ್ಚಳವಾಗುತ್ತಿದ್ದು, ವಾಯು ಮಾಲಿನ್ಯದೊಂದಿಗೆ ಶಬ್ದ ಮಾಲಿನ್ಯ ಹೆಚ್ಚಳವಾಗಿ ಜನರ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಕೃಷಿಯಲ್ಲಿ ರಸಗೊಬ್ಬರ ಮಿತಿ ಮೀರಿದ ಬಳಕೆ, ಕಲಪೆ ಆಹಾರ ಬಳಕೆಯಿಂದಾಗಿ ಜನರ ಜೀವನ ಮೇಲೆ ಅಪಾಯವಾಗುತ್ತಿದ್ದರೂ ತಡೆಯುವ ಕೆಲಸವಾಗುತ್ತಿಲ್ಲ. ಹೆದ್ದಾರಿ ರಸ್ತೆಗಳನ್ನು ಡಾಬ್ಗಳನ್ನು ಹುಟ್ಟಿಕೊಂಡು ದುಪ್ಪಟ್ಟ ಮೇಲೆಗೆ ಜನರ ಗುರಿಯಾಗುವಂತಾಗಿದೆ. ಹೀಗೆ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಸ್ಪಂದನೆ ದೊರೆಯದೆ ಹೋಗಿವೆ. ಸರ್ಕಾರಗಳು ತ್ವರಿತ ಸ್ಪಂದನೆ ವ್ಯವಸ್ಥೆ ರೂಪಿಸಬೇಕೆಂದು ಆಗ್ರಹಿಸಿದರು. ಪವರ್ಫುಲ್ ವಿಚಾರಗಳು ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ ಮತ್ತು ದೇಶ ವಿಶ್ವ ಮಟ್ಟದಲ್ಲಿ ಪ್ರಬಲಿಸಿಕೊಳ್ಳುತ್ತದೆ. ಆ ಮಟ್ಟದಲ್ಲಿ ವಿಚಾರಗಳವ. ನಾವು ಹೇಳುವಂತ ವಿಚಾರಗಳು ಕಾರ್ಯರೂಪದಲ್ಲಿ ಬಂದ್ರೆ ಇಡೀ ದೇಶಕ್ಕೆ ದಿನ 1 ಲಕ್ಷ ಕೋಟಿ ಹೆಚ್ಚಿಗೆ ಲಾಭ ಆಗ್ತದೆ. ಆ ಮಟ್ಟಕ್ಕೆ ವಿಚಾರಗಳು ಕಾರ್ಯರೂಪದಲ್ಲಿ ಬರಬೇಕು. ಒಂದು ವಿಚಾರ ಅಲ್ಲ, ಸಾವಿರಾರು ವಿಚಾರಗಳಾಗಬೇಕು. ದೇಶದ ಜನರಿಗೆ ಏನು ಅವಶ್ಯಕತೆ ಆದ, ತೊಂದರೆಗಳಾದ, ಅದನ್ನು ಬೇಗ ಕಲ್ಪಿಸಿಕೊಡಬೇಕು. ಮತ್ತು ಪ್ರಧಾನಿಗಳಿಗೆ ನಮ್ಮಂತ ವ್ಯಕ್ತಿಗಳನ್ನ ಅಲ್ಲಿ ಸಲಹೆಗಾರರು ಅಂದ್ರೆ ಇಮಿಡಿಯೇಟ್ ತಾತ್ಕಾಲಿಕ ಸಲಹೆಗಾರ ನಾವು ಏನು ಸರ್ ಸಮಾಜ ಸೇವೆ ಮತ್ತು ರಾಷ್ಟ್ರದ ಅಭಿವೃದ್ಧಿ ಒಳ್ಳೆಯ ವಿಚಾರಗಳು ಸದಾ ಬರ್ತಿರ್ತಾರೆ. ಇದು ಏನದ ಇಲ್ಲಿ ಜನರಿಗೆ ಏನದ ಏನು ತೊಂದರೆ ಅದ ಮೊದಲು ಅದನ್ನು ಸ್ಪಂದಿಸಬೇಕು. ಅಲ್ಲಿ ಜನರಿಗೆ ಏನು ಸವಲತ್ತುಗಳು ಬೇಕಾದ ಅದನ್ನ ಪಟ ನೆರವೇರಿದ್ರೆ ಸಾಕು, ನಿಧಾನವಾಗಿ ಆಗೋದಿಲ್ಲ. ಯಾಕಂದ್ರೆ ಜನಸಂಖ್ಯೆ ಬಹಳ ನಮ್ಮ ದೇಶದಲ್ಲಿ. ಅದಕ್ಕಾಗಿ ಇಲ್ಲಿ ನಾವು ಶಾಪುರದಲ್ಲಿ ಯಾದಗಿರಿಯಲ್ಲಿ ಇರ್ತೀವಿ ಸರ್. 4 ಸೌಂಡ್ ಬಾಕ್ಸ್ ಆಗಿ ಒಂದು 10,000 ವಾಹನಗಳು ಶಾಪುರಲ್ಲಿ, ಯಾದಗಿರಿಲಿ ಅಷ್ಟೇ ಅವು. 4 ಸೌಂಡ್ ಬಾಕ್ಸ್ ಸಿಟಿ ಅಶಾಂತಿ ಕಾರಣ ಆಗಕ್ಕೆ ಇದು ದೇಶದ ಎಲ್ಲಾ ಕಡೆನೂ ಆಗ. ಮತ್ತು ಪ್ರತಿಯೊಂದು ಹೋಟೆಲ್ನಲ್ಲಿ ಪರಿಶುದ್ಧ ಆಹಾರ ಸಿಗ್ತಾ ಇಲ್ಲ. ಅಶುದ್ಧ ಆಹಾರ ಅದು ತಿಂದರೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಕೆಡುತ್ತದೆ. ಅದನ್ನು ಕಟ್ಟುನಿಟ್ಟಿನ ಪ್ರಧಾನಿಗಳ ಲೆವೆಲ್ ಆಗೋದಿಲ್ಲ, ಎಲ್ಲ ಚೀಫ್ ಮಿನಿಸ್ಟರ್ಗಳು. ಇದು ಏನದ ಕಟ್ಟುನಿಟ್ಟಿನ ತೀರ್ಮಾನ ತಗೊಂಡು ಇದನ್ನು ಪರಿಶುದ್ಧ ಆಹಾರ ಸಿಗುವಂತ ಸಲಹೆಗಾರರಾಗಿ ನಿಮ್ಮ ತೋಳ ಪ್ರಪೋಸಲ್ ಕೊಟ್ಟಿರಿ ನೀವು? ಇಲ್ಲ ಸರ್, ಕೊಟ್ಟಿಲ್ಲ. ಈಗ ನೀವೇನು ರಾಷ್ಟ್ರ ಮಟ್ಟದ ಇಲ್ಲಿ ಏನೋ ರಾಜ್ಯ ಮಟ್ಟದ ಏನು ಮಾಧ್ಯಮದವರು ಪತ್ರಿಕಾದವರು ನಮ್ಮನ್ನು ಮೇಲ್ಮೈನಿಗೆ ತಗೊಂಡು ಹೋಗುವಂತ ವ್ಯವಸ್ಥೆ ಮಾಡಿಲ್ಲ. ಅಲ್ಲಿಗೆ ಅನುಕೂಲ ಕಲ್ಪಿಸಿಕೊಡ್ರಿ. ಇಲ್ಲೆಲ್ಲ ನಾವು ಬಂಧುಗಳಿಗೆ ನಮ್ಮ ಮಿತ್ರ ನಮ್ಮ ಹೆಸರು ಬಾಪುಗೌಡ ಸರ್. ಇಲ್ಲ ಇದು ವಿಚಾರಗಳು ಇವತ್ತು ಪ್ರಧಾನಿಗಳ ಅಲ್ಲ. ಈಗ ನಾ ಹೇಳುವಂತ ವಿಚಾರ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಮಾಡುವಂತ ಕೆಲಸ ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಆ ವಿಚಾರ ಆ ಟೈಪ್ ಆಗಿದೆ. ಯಾಕಂದ್ರೆ ಒಂದು ವಿಚಾರಗಳು ಸಾವಿರಾರು ವಿಚಾರಗಳು ಸಿಂಧನೂರು ತಾಲೂಕಿನ ಅಂಬಾಮಠದಲ್ಲಿ ನಡೆಯುತ್ತಿದ್ದ ಶ್ರೀ ಅಂಬಾದೇವಿ ಜಾತ್ರೆ ವೇಳೆ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನ ಸಿಂಧನೂರು ಗ್ರಾಮೀಣ ಪೊಲೀಸರು ಬಂಧಿಸಿ 1.1 ಕೆಜಿ ಒಣಗಿದ ಗಾಂಜಾವನ್ನ ವಶಪಡಿಸಿಕೊಂಡ ಘಟನೆ ನಡೆದಿದೆ. ಹೊಸಪೇಟೆ ಮೂಲದ ಅಜಂ ಸೋಯಲ್ ಹಾಗೂ ಮೊಹಮ್ಮದ್ ಶಾಬಾಜ್ ಇಬ್ಬರು ಗಾಂಜಾವನ್ನು ಮಾರಾಟ ಮಾಡುತ್ತಿದ್ದ ವೇಳೆ ಪೊಲೀಸರು ಇವರನ್ನು ವಶಕ್ಕೆ ಪಡೆದಿದ್ದಾರೆ. ಮಾದಕ ಔಷಧಿಗಳು ಮತ್ತು ಮನೋಪರಿಣಾಮಕಾರಿ ವಸ್ತುಗಳು ನಿಷೇಧವಿದ್ದರೂ ಸಹ ಜಾತ್ರೆಗೆ ಆಗಮನಿಸಿದ್ದ ಕೆಲವರು ಹಳೆ ಯಾತ್ರಿ ನಿವಾಸದ ಪಕ್ಕದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ, ಹರೀಶ್ ಜಿ, ಸಿನ್ನೂರು ಡಿಎಸ್ಪಿ ಚಂದ್ರಶೇಖರ್ ಜಿ ಹಾಗೂ ಸಿಂಧನೂರು ಗ್ರಾಮೀಣ ವೃತ್ತದ ಸಿಬಿಐ ವಿನಾಯಕ್ ಅವರ ಮಾರ್ಗದರ್ಶನದಲ್ಲಿ ಜನವರಿ 4ರಂದು ಈ ದಾಳಿ ನಡೆಸಲಾಗುತ್ತಿತ್ತು. ಈ ವೇಳೆ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಮೌನೇಶ್ ರಾಠೋಡ್ ಅವರ ಸಿಬ್ಬಂದಿಗಳಾದ ದೌಲತ್ ಸಾಬ್, ದೇವರೆಡ್ಡಿ, ಗೋಪಾಲ್, ಮಲ್ಲಪ್ಪ ಅವರೊಂದಿಗೆ ದಾಳಿ ನಡೆಸಲಾಗಿತ್ತು. ಬಂಧಿತರ ವಿರುದ್ಧ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಕಾರ್ಯಾಚರಣೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅರುಣಾಕ್ಷಿಗಿರಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 4/1/2026ರಂದು ರಾಯಚೂರು ಜಿಲ್ಲಾ ಪೊಲೀಸ್ ಸಿಂಧನೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಡಿಎಸ್ಪಿ ಸಿಂಧನೂರು ಶ್ರೀ ಚಂದ್ರಶೇಖರ್, ಇನ್ಸ್ಪೆಕ್ಟರ್ ಸಿಂಧನೂರು ಶ್ರೀ ವಿನಾಯಕ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸಿಂಧನೂರು ಶ್ರೀ ಮೌನೇಶ್ ರಾಥೋಡ್ ಇವರ ಒಂದು ತಂಡ ಸೇರಿ ಒಂದು ಗಾಂಜಾ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬರುತ್ತೆ. ಅಲ್ಲಿ ಹೋಗಿ ದಾಳಿ ಮಾಡಿರ್ತಾರೆ. ಅಲ್ಲಿ ದಾಳಿ ಮಾಡಿದಾಗ ಸಿಂಧನೂರು ಗ್ರಾಮಾಂತರದ ಅಂಬಾದೇವಿ ಜಾತ್ರೆ ಹತ್ರ ಒಂದು ವಿಶ್ರಾಂತಿ ಗೃಹದಲ್ಲಿ ಅಂಜುಮ್ ಸೊಹೇಲ್ ಹಾಗೂ ಮೊಹಮ್ಮದ್ ಶಾಬಾಜ್ ಅಂತ ಇಬ್ಬರು ಸುಮಾರು 1.1 ಕೆಜಿ 1 ಕೆಜಿ 100 ಗ್ರಾಮ್ ಅಷ್ಟು ಗಾಂಜಾವನ್ನು ಇಟ್ಕೊಂಡು ಇರ್ತಾರೆ, ಒಣ ಗಾಂಜಾ. ಇದನ್ನು ಸೀಸ್ ಮಾಡಿದ್ದಾರೆ ಹಾಗೂ ರುಪೀಸ್ 1,10,000 ಕೂಡ ಸೀಸ್ ಮಾಡಿದ್ದಾರೆ. ಸೊ ಇವರಿಬ್ಬರು ಆರೋಪಿಗಳನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಇದರ ನಂತರ ನ್ಯಾಯಾಂಗ ಬಂಧನಕ್ಕೆ ಕಳಿಸೋದಕ್ಕೆ ಎಲ್ಲ ಕಾರ್ಯಾಚರಣೆಯನ್ನು ಮಾಡಲಾಗಿರುತ್ತದೆ. ಧನ್ಯವಾದಗಳು.
ಬುದ್ಧಗಯಾ ಟೆಂಪಲ್ ಆಕ್ಟ್ 1949 ರದ್ದುಗೊಳಿಸಿ ಬುದ್ಧವೇದ ಮಹಾಬೋಧಿ ಮಹಾವೀರದ ಆಡಳಿತವನ್ನ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕೆಂದು ಸಿದ್ಧಾರ್ಥ ಬುದ್ಧ ವಿಹಾರದ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಬೋಧಗಯ ಟೆಂಪಲ್ ಆವರಣದಲ್ಲಿ ಅತಿಕ್ರಮಣ ಮಾಡಿಕೊಂಡು ಜಾಗವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕು. ಉದ್ದೇಶಪೂರ್ವಕವಾಗಿ ನಡೆಯುವ ಹಿಂದೂ ಧರ್ಮದ ಕ್ರಿಯೆ ಚಟುವಟಿಕೆಗಳಿಗೆ ಸರ್ಕಾರ ಕೂಡಲೇ ಕಡಿವಾಣ ಹಾಕಬೇಕು. ಕರ್ನಾಟಕ ಸರ್ಕಾರ ಕಳೆದ ಬಜೆಟ್ನಲ್ಲಿ ಘೋಷಿಸಿರುವಂತೆ ಐತಿಹಾಸಿಕ ಕ್ಷೇತ್ರ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ರಚಿಸಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆಯನ್ನು ಆಂಧ್ರದ ಬುದ್ಧವನ ಮಾದರಿಯಲ್ಲಿ ಕನಿಷ್ಠ 200 ಎಕರೆ ಪ್ರದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿ ಸನ್ನತಿಯನ್ನು 7 ಸ್ಟಾರ್ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಮಾಡಬೇಕೆಂದು ಮನವಿ ಮಾಡಿದರು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಬೌದ್ಧ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು. ಪ್ರತಿ ವರ್ಷ ಗೌತಮ ಬುದ್ಧ ಜಯಂತಿಗೆ ಸಾರ್ವತ್ರಿಕ ರಜೆ ಘೋಷಣೆ ಮಾಡಬೇಕು. ಪ್ರತಿ ಪಂಚಾಯಿತಿ, ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬುದ್ಧ ಯಾರು ನಿರ್ಮಾಣ ಮಾಡಲು ಕನಿಷ್ಠ 5 ರಿಂದ 10 ಎಕರೆ ಜಮೀನು ಕಾಯ್ದಿರಿಸಬೇಕು. ಆಸಕ್ತಿ ಬೌದ್ಧ ಸಂಘ ಸಂಸ್ಥೆಗಳಿಗೆ ಭೂಮಿ ಮಂಜೂರಾತಿ ನೀಡಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲ ಬುದ್ಧ ವ್ಯವಹಾರಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. ರಾಜ್ಯದಲ್ಲಿರುವ ಸಾಮ್ರಾಟ್ ಅಶೋಕರ ಶಿಲಾಶಾಸನಗಳನ್ನು ರಕ್ಷಿಸಲು ವಿಶೇಷ ಯೋಜನೆ ರೂಪಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಬುದ್ಧ ವ್ಯವಹಾರದ ಸಂಘಟನೆಯ ಕಾರ್ಯದರ್ಶಿ ತಿಮ್ಮಗುರು, ಸದಸ್ಯರಾದ ಎಚ್ ಆಂಜನೇಯ, ದೇವೇಂದ್ರ ದಾದಾಸ್, ಆರ್ ನರಸಿಂಹಲು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಗೆ ಲೋಕಾಯುಕ್ತರ ಮಿಂಚಿನ ಭೇಟಿ, ವಿವಿಧ ವಿಭಾಗಗಳ ಸಿಬ್ಬಂದಿಗಳ ಕಾರ್ಯಚಟುವಟಿಕೆ ಪರಿಶೀಲನೆ, ಸಿಬ್ಬಂದಿ ಕಾರ್ಯವೈಖರಿಗೆ ಬೇಸರ. ರಿಮ್ಸ್ ಆಸ್ಪತ್ರೆಯಲ್ಲಿ ಗುತ್ತಿಗೆ ಕಾರ್ಮಿಕರಿಂದ ಮಲಗುಂಡಿ ಸ್ವಚ್ಛತೆ, ರಿಮ್ಸ್ ನಿರ್ದೇಶಕ ಸಮಾಜ ಕಲ್ಯಾಣಾಧಿಕಾರಿಗಳ ಅಮಾನತಿಗೆ ಪ್ರಸಾದ್ ಭಂಡಾರಿ ಒತ್ತಾಯ. ಸಾಮಾಜಿಕ ಕಾರ್ಯಕರ್ತನೆಂದು ಹೇಳಿಕೊಂಡು ಅಂಬಾಜಿರಾವ್ನಿಂದ ಮತ್ತೊಂದು ಆಸ್ತಿ ಲಪಟಾಯಿಸಲು ಯತ್ನ, ಗಡಿಪಾರಿಗೆ ಪ್ರವೀಣ್ ಕುಮಾರ್ ಆಗ್ರಹ. ವೈಯಕ್ತಿಕ ತೇಜವಧೆ ಮಾಡಲು ಪ್ರಯತ್ನ, ಪ್ರವೀಣ್ ಕುಮಾರ್ ವಿರುದ್ಧ ನ್ಯಾಯಾಲಯದ ಮೊರೆ, ಅಂಬಾಜಿರಾವ್ ಮೈದನ್ಕರ್. ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆಗೆ ಸರ್ಕಾರಗಳು ಮುಂದಾಗಲಿ, ಬಾಪು ಗೌಡ. ಸಿಂಧನೂರಿನಲ್ಲಿ ಇಬ್ಬರು ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಗಳ ಬಂಧನ, ಎಸ್ಪಿ ಅರುಣಾಂಶಗಿರಿ. ಮತ್ತು ಬುದ್ಧಗಯಾ ಕಾಯ್ದೆ ರದ್ದುಗೊಳಿಸಲು ಆಗ್ರಹಿಸಿ ಮನವಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.